ಇವತ್ತಿನ ವಿಡಿಯೋದೊಳಗ 8ನೇ ಲೇಖನ ವೈಜ್ಞಾನಿಕ ಮನೋಭಾವದ ಧರ್ಮ. ಏನೂ ಇಲ್ಲದ ಬಯಲೊಳಗೊಂದು ಬಗೆಗೊಳಗಾದ ಬಣ್ಣ ತಲೆದೋರಿತ್ತು. ಆ ಬಣ್ಣವು ಆ ಬಯಲ ಶೃಂಗರಿಸಲು ಬಯಲು ಸ್ವರೂಪಗೊಂಡಿತ್ತು ಅಂತ ಅಲ್ಲಮ ಪ್ರಭುಗಳು ತಿಳಿಸ್ತಾರ. ಈ ವಿಶ್ವ ಬಯಲಿನಿಂದ ಅಂದ್ರ ಶೂನ್ಯದಿಂದ ರೂಪುಗೊಂಡದ ಅಂತ ವಿಜ್ಞಾನನು ಹೇಳ್ತದ. ಪೃಥ್ವಿಯಿಂದ ಸಕಲ ಜೀವರೆಲ್ಲರೂ ಉದ್ಭವಿಸಿದರು ಗುಹೇಶ್ವರ ಅಂತ ಅವರು ಪಂಚಭೂತಗಳ ಒಳಗ ಕೊನೆಯದಾದ ಪೃಥ್ವಿಯ ಮೂಲಕನ ಎಲ್ಲ ಜೀವಿಗಳು ಜನ್ಮ ತಾಳ್ತಾವ ಅನ್ನುವಂತ ವೈಜ್ಞಾನಿಕ ಸತ್ಯವನ್ನ ಸಾರ್ತಾರ. ಬ ಎಂಬಲ್ಲಿ ಎನ್ನ ಭವ ಅರಿಯಿತ್ತು, ಸ ಎಂಬಲ್ಲಿ ಸರ್ವಜ್ಞನಾದೇನು, ವ ಎಂಬಲ್ಲಿ ವಸ್ತು ಚೈತನ್ಯಾತ್ಮಕನಾದೇನು ಅಂತ ಅಲ್ಲಮ ಪ್ರಭುಗಳು ಬಸವಣ್ಣನವರ ಕುರಿತು ಹೇಳುವ ಮೂಲಕ ವಸ್ತು ಮತ್ತು ಚೈತನ್ಯದ ಸಂಬಂಧವನ್ನ ಸೂಚಿಸ್ತಾರೆ. ವಸ್ತು ಮತ್ತು ಚೈತನ್ಯದ ಸಾಮರಸ್ಯದ ಮೇಲೆ ಇಡೀ ವಿಶ್ವ ನಿಂತದ. ವಿಶ್ವದ ಪರಿಕಲ್ಪನೆ ಮತ್ತು ನಿಸರ್ಗದ ಜ್ಞಾನವಿಲ್ಲದೆ ಈ ಸಾಮರಸ್ಯದ ಪ್ರಜ್ಞೆ ಮೂಡ್ಲಿಕ್ಕೆ ಸಾಧ್ಯ ಇಲ್ಲ. ಸಾಮರಸ್ಯದ ಪ್ರಜ್ಞೆ ಮೂಡ್ಲಾರದೆ ಮಾನವ ಮತ್ತು ಸಕಲ ಜೀವಾತ್ಮರ ಸಂಬಂಧಗಳ ಅರ್ಥ ಆಗೋದಿಲ್ಲ. ಬಸವ ಧರ್ಮ ಇಂಥ ವಿಶ್ವ ಪರಿಕಲ್ಪನೆ ಮತ್ತು ನಿಸರ್ಗ ಜ್ಞಾನದಿಂದ ಕೂಡ್ಯದ. ವಿಮಾನ ಅನ್ನೋದು ವಸ್ತು, ಅದರೊಳಗಿನ ಇಂಧನ ಅನ್ನೋದು ಚೈತನ್ಯ. ವಿಮಾನ ಗಂಟೆಗೆ ಅಂದ್ರ ತಾಸಿಗೆ 1000 ಕಿಲೋಮೀಟರ್ ಹಾರಬಲ್ಲದು, ಆದ್ರೂ ಅದು ಸ್ಥಾವರ ಅಂದ್ರ ವಸ್ತು. ಅದ್ರೊಳಗಿನ ಇಂಧನನೇ ಜಂಗಮ ಅಂದ್ರ ಚೈತನ್ಯ. ವಿಮಾನದೊಳಗಿನ ಇಂಧನ ಮುಗಿದ ಕೂಡ್ಲೆ ವಿಮಾನದ ಹಾರಾಟ ನಿಂತು ಬಿಡ್ತದ. ಯಾಕಂದ್ರ ಹಾರಾಟದ ಮೂಲ ಇಂಧನ. ಅದರ ಹೊರತಾಗಿ ವಿಮಾನ ಅನ್ನೋದು ವಸ್ತು ಅಲ್ಲ. ಈ ವಸ್ತು ಮತ್ತು ಚೈತನ್ಯದ ಸಂಬಂಧದಿಂದನೇ ಹಾರಾಟ ಸಾಧ್ಯ. ಇದ ವಸ್ತು ಮತ್ತು ಚೈತನ್ಯದ ಸಾಮರಸ್ಯ. ಒಂದಿಂದ್ರಿಯ ಮೊದಲಾಗಿ 5 ಇಂದ್ರಿಯ ಕಡೆಯಾದ ಜೀವಜಾಲದಲ್ಲಿದೆ ಚರಾಚರವಿಲ್ಲ ಅಂತ ಬಸವಣ್ಣವರು ಹೇಳ್ತಾರ. ಆತ್ಮನಿಂದ ಹಿಡ್ಕೊಂಡು ಪಂಚೇಂದ್ರಿಯಗಳಿಂದ ಕೂಡಿದ ಜೀವಜಾಲದೊಳಗ ಚರಾಚರವೆಲ್ಲ ಸೇರ್ಯಾದ. ಸಕಲ ಜೀವಾತ್ಮರಲ್ಲದೆ ಎಲ್ಲಾ ವಸ್ತುಗಳು ಕೂಡ ಜೀವಜಾಲದೊಳಗದಾವ ಅನ್ನುವಂತ ಸತ್ಯವಾದ ಮಾತು ಬಸವ ಧರ್ಮ ನಿಸರ್ಗ ಧರ್ಮ ಅನ್ನೋದಕ್ಕೆ ಸಾಕ್ಷಿಯಾಗಿ ನಿಲ್ತದ. ವಸ್ತು ಚೈತನ್ಯದಿಂದ ಆಗ್ಯದ, ಅಲ್ಲದೆ ಅದ್ರೊಳಗ ಚೈತನ್ಯನ ಅದ. ಚೈತನ್ಯ ಕಣ್ಣಿಗೆ ಕಾಣೋದಿಲ್ಲ, ಆದ್ರೆ ವಸ್ತುವಿನ ಅಸ್ತಿತ್ವಕ್ಕ ಚೈತನ್ಯನ ಕಾರಣ ಆಗ್ಯದ. ರೂಪಿಂಗೆ ಕೇಡುಂಟು, ನಿರೂಪಿಂಗೆ ಕೇಡಿಲ್ಲ. ರೂಪು ನಿರೂಪ ನೊಡಗೂಡುವ ಪರಿ ಅಂತೂ ಹೇಳ ಅಂತ ಅಲ್ಲಮ ಪ್ರಭುಗಳು ಪ್ರಶ್ನೆ ಮಾಡ್ತಾರ. ಈ ಪ್ರಶ್ನೆಗೆ ಉತ್ತರನ ಬಸವ ಧರ್ಮ ಅಂತ ಹೇಳ್ಬಹುದು. ರೂಪ ವಸ್ತು, ನಿರೂಪ ಚೈತನ್ಯ. ಸೂರ್ಯ ಇರ್ಲಿ ಚಂದ್ರ ಇರ್ಲಿ, ಕಣ್ಣಿಗೆ ಕಾಣೋ ವಸ್ತು ಮತ್ತು ಜೀವಗಳಿಗೆ ಸಾವು ನಿಶ್ಚಿತ ಅನ್ನುವಂತ ಅವರ ಮಾತು ಸಾರ್ವಕಾಲಿಕ ಸತ್ಯ. ಕಣ್ಣಿಗೆ ಕಾಣೋದು ಕಾಣದಾದಾಗ ಅದು ಮೂಲ ಚೈತನ್ಯದ ಜೊತೆಗೆ ಒಂದಾಗ್ತದ. ಹಿಂಗ ಬಸವ ಧರ್ಮ ವೈಜ್ಞಾನಿಕ ಮನೋಭಾವದ ಧರ್ಮ ಆಗ್ಯದ ಅಂತ ಶ್ರೀಯುತ ರಂಜಾನ್ ದರ್ಗಾ ಅವರು ಈ ಲೇಖನದೊಳಗ ಹೇಳ್ತಾರ.